जीवन्मुक्तिप्रदं देवं ಪರಮಹಂಸ ನಿತ್ಯಾನಂದರು ಒಬ್ಬ ಜೀವಂತ ಅವತಾರ ಪುರುಷರು. ಹುಟ್ಟಿನಿಂದಲೇ ಜ್ಞಾನವನ್ನು, ಪ್ರಬಲವಾದ ಜ್ಞಾನೋದಯದ ಶಕ್ತಿಯನ್ನು ಅಭಿವ್ಯಕ್ತಪಡಿಸುತ್ತಿರುವ ಒಬ್ಬ ಯೋಗಿ. ಲಂಡನ್ನಿನ ಅತಿ ಹಳೆಯದಾದ ಮತ್ತು ಅತಿ ದೊಡ್ಡ ಪುಸ್ತಕ ಭಂಡಾರವಾದ ವಾಟ್ಕಿನ್ಸ್ ಪ್ರಕಾಶನದವರ ವಿಶ್ವದಲ್ಲೇ ಅತಿ ಪ್ರಚಲಿತವಾದ ಹಾಗೂ ಗೂಢ ತತ್ವದ ಬಾಡಿ, ಮೈಂಡ್ ಅಂಡ್ ಸೋಲ್ ಪತ್ರಿಕೆಯು ಪರಮಹಂಸ ನಿತ್ಯಾನಂದರನ್ನು ದಲೈ ಲಾಮಾ, ನೆಲ್ಸನ್ ಮಂಡೇಲಾ, ಓಪ್ರಾ ವಿನ್ಫ್ರಿ, ಪಾಲೋ ಕೊಯಾಲೋ ಮತ್ತು ಇನ್ನಿತರರೊಂದಿಗೆ ಪ್ರಪಂಚದಾದ್ಯಂತ ಆಧ್ಯಾತ್ಮಿಕವಾಗಿ ಪ್ರಭಾವಶಾಲಿಯಾಗಿರುವ 100 ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಆರಿಸಿದೆ. ಒಬ್ಬ ಬಹು ಫಲಪ್ರದ ಸಾಹಿತಿಯಾಗಿ ಸುಮಾರು 500ಕ್ಕೂ ಹೆಚ್ಚು ಪುಸ್ತಕಗಳನ್ನು ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ, ಸಂಸ್ಕೃತ, ಗುಜರಾತಿ, ಒರಿಯಾ, ಬೆಂಗಾಲಿ, ಮರಾಠಿ, ಫ್ರೆಂಚ್, ಕ್ರೊಯೇಷಿಯನ್, ಪೋಲಿಷ್, ಪೋರ್ಚುಗೀಸ್, ಇಟಾಲಿಯನ್, ಜರ್ಮನ್, ಡ್ಯಾನಿಷ್, ಸ್ಪ್ಯಾನಿಷ್, ರಷ್ಯನ್, ಚೈನೀಸ್ ಮೊದಲಾದ 26 ಭಾಷೆಗಳಲ್ಲಿ ಅವುಗಳ ಅನುವಾದವೂ ಸಹ ಲಭ್ಯವಿದೆ. ಸುಮಾರು 10,000 ಗಂಟೆಗಳಷ್ಟು ಗಹನವಾದ ಜ್ಞಾನವುಳ್ಳ ಉಪನ್ಯಾಸಗಳನ್ನು ನೀಡಿರುವ ಸಮಾಜ ಸೇವೆಗಳಾದ ಉಚಿತ ಅನ್ನದಾನ, ಉಚಿತ ವೈದ್ಯಕೀಯ ರಕ್ಷಣೆ, ಉಚಿತ ವಿದ್ಯಾಭ್ಯಾಸ ಹಾಗೂ ವಿಶ್ವದಾದ್ಯಂತ 140 ಸ್ಥಳಗಳಲ್ಲಿ ಸ್ಥಾಪಿಸಲಾದ ಆಶ್ರಮಗಳು, ಶಾಲೆಗಳು, ದೇವಾಲಯಗಳು, ಆಸ್ಪತ್ರೆಗಳು ಅತ್ಯುತ್ತಮವಾದ ಸೇವೆಗಳನ್ನು ನೀಡುತ್ತಿವೆ. ಅವರ ಧ್ಯಾನ ಚಿಕಿತ್ಸೆಯ ಮೂಲಕ ತಲೆನೋವಿನಿಂದ ಕ್ಯಾನ್ಸರ್ವರೆಗೆ ಲಕ್ಷಾಂತರ ಜನರನ್ನು ಗುಣಪಡಿಸಿರುವ ಒಬ್ಬ ಆಧ್ಯಾತ್ಮಿಕ ಚಿಕಿತ್ಸಕ. ಮಾನಸಿಕ ಸ್ವಾಸ್ಥ್ಯತೆಯನ್ನು ತಂದುಕೊಡುವ ಕ್ರಿಯೆಗಳನ್ನು ರೂಪಿಸಿರುವ ಒಬ್ಬ ಕ್ರಿಯಾಯೋಗಿ. ದಿನನಿತ್ಯದ ಸಮಸ್ಯೆಗಳಿಗೆ ಜೀವನೋಪಾಯದ ಪರಿಹಾರಗಳನ್ನು ನೀಡುತ್ತಿರುವ ಒಬ್ಬ ಜೀವಂತ ಜ್ಞಾನಿ. 151 ದೇಶಗಳಲ್ಲಿ ಧ್ಯಾನ ಕೇಂದ್ರಗಳನ್ನು ಬಿಡದಿ, ತಿರುವಣ್ಣಾಮಲೈ, ರಾಜಪಾಳ್ಯಂ, ಸೇಲಂ, ಹೈದರಾಬಾದ್, ವಾರಣಾಸಿ, ಲಾಸ್ ಆಂಜಲೀಸ್, ಸಿಯಾಟಲ್, ಒಹಾಯೋ, ಸ್ಯಾನ್ ಹುಸೆ, ಫೀನಿಕ್ಸ್ ಎಲ್ಲಾ ಸೇರಿದಂತೆ 40 ದೇಶಗಳಲ್ಲಿ ಆಶ್ರಮಗಳನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ನಿತ್ಯಾನಂದ ಧ್ಯಾನಪೀಠದ ಸಂಸ್ಥಾಪಕ. ಸುಮಾರು 1 ಕೋಟಿಗೂ ಹೆಚ್ಚು ಅನುಯಾಯಿಗಳಿಗೆ ಒಬ್ಬ ಆಧ್ಯಾತ್ಮಿಕ ಗುರು. ದೀಕ್ಷೆಯ ಮೂಲಕ ಶಕ್ತಿಯನ್ನು ರವಾನಿಸುವ ಓರ್ವ ಅವತಾರ ಶಕ್ತಿ. ಸಾವಿರಾರು ಯೋಗ ಕೇಂದ್ರಗಳ ಮೂಲಕ ಪ್ರಪಂಚದಾದ್ಯಂತ ಪುನಶ್ಚೇತನಗೊಳಿಸುತ್ತಿರುವ ಆಧುನಿಕ ಯೋಗಿ. ಅಸಂಖ್ಯಾತ ಜನರ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಆಧ್ಯಾತ್ಮಿಕ ಶಕ್ತಿಗಳನ್ನು ಅನುಗ್ರಹಿಸುತ್ತಿರುವ ಸಿದ್ಧ ಪುರುಷ. ಭಾರತದಲ್ಲಿ ಬೆಂಗಳೂರು, ಹೈದರಾಬಾದ್, ತಿರುವಣ್ಣಾಮಲೈ ಹಾಗೂ ವಿಶ್ವದಾದ್ಯಂತ ಲಾಸ್ ಆಂಜಲೀಸ್, ಸ್ಯಾನ್ ಹುಸೆ, ಸಿಯಾಟಲ್, ಟೊರಾಂಟೊ, ಒಹಾಯೋ, ಒಕ್ಲಹಾಮಾ, ಫೀನಿಕ್ಸ್, ಸೇಂಟ್ ಲೂಯಿಸ್, ಮಲೇಷಿಯಾ, ಬ್ರೆಜಿಲ್, ಪ್ಯಾರಿಸ್, ಗ್ವಾಡಲೂಪ್, ಡ್ಯಾಲಸ್, ನ್ಯೂಯಾರ್ಕ್, ನ್ಯೂಜೆರ್ಸಿ, ಅಟ್ಲಾಂಟಾ, ಕ್ಯಾಲ್ಗರಿ, ವ್ಯಾನ್ಕೋವರ್, ಸಿಂಗಪುರ್ ಮುಂತಾದ ಸ್ಥಳಗಳಲ್ಲಿ ವೇದಿಕ ದೇವಾಲಯಗಳನ್ನು ನಿರ್ಮಿಸಿ ವೇದ ಸಂಪ್ರದಾಯವನ್ನು ಪುನಶ್ಚೇತನಗೊಳಿಸುತ್ತಿರುವ ಒಬ್ಬ ಆಧ್ಯಾತ್ಮಿಕ ಶಕ್ತಿ ಪುರುಷ. ಇಂದಿನ ಯುವ ಪೀಳಿಗೆಗೆ ಆದರ್ಶಪ್ರಾಯವಾಗಿರುವ ಚೈತನ್ಯ ಪೂರಿತ ಯುವ ಗುರು. ವಿಶ್ವದಾದ್ಯಂತ ಅತಿಯಾಗಿ ವೀಕ್ಷಿಸಲ್ಪಟ್ಟ ಭಾರತದ ಗುರುಗಳು. ಧಾರ್ಮಿಕ ಹಿಂಸಾಚಾರ ಹಾಗೂ ರಾಜಕೀಯ ಕಿರುಕುಳಗಳನ್ನು ಧೈರ್ಯವಾಗಿ ಎದುರಿಸಿ ವಿಜಯ ಸಾಧಿಸಿದ ಆಧ್ಯಾತ್ಮಿಕ ಮಾರ್ಗದರ್ಶಕ ಜ್ಯೋತಿ. ಪರಮಹಂಸ ನಿತ್ಯಾನಂದರು ಪ್ರಾಪಂಚಿಕ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಇಡೀ ಪ್ರಪಂಚಕ್ಕೆ ವರವಾಗಿ ಅನುಗ್ರಹಿಸುತ್ತಿರುವ ನಿತ್ಯ ಕಲ್ಪತರು. ಇವರನ್ನು ವಿಶ್ವದಲ್ಲೇ ಅತಿ ಪುರಾತನವಾದ ಹಿಂದೂ ಸಂಸ್ಥೆಯಾದ ಮಧುರೈ ಆದೀನಂನ 293ನೇ ಗುರು ಮಹಾಸನ್ನಿಧಾನವಾಗಿ ನೇಮಿಸಲಾಗಿದೆ. स्वागतं जीवन्मुक्तिप्रदं देवं क्षमापूर्णं जगद्गुरुं वन्दे परमहंसाख्यं नित्यानन्दाय स्वागतम् आनन्दानुभवास्वादं सर्वरोगनिवारकं वन्दे पापविनाशक्तं नित्यानन्दाय स्वागतम् आनन्दानुभवास्वादं सर्वरोगनिवारकं वन्दे पापविनाशक्तं नित्यानन्दाय स्वागतम्।